ರಾಮಚರಿತ ಮಾನಸ. ನಾವು ವಾಲ್ಮೀಕಿಯ ರಾಮಾಯಣದಲ್ಲಿ ಅಲ್ಲಿನ ರಾಮ ಎಲುಬು ಮಾಂಸದ ಪುರುಷ, ಸಂಸಾರಿ, ವೀರಪುರುಷ, ಆದರೆ ಮಾನವ. ಇಲ್ಲಿ ತುಳಸಿದಾಸರ ರಾಮಚರಿತ ಮಾನಸದಲ್ಲಿ ರಾಮ ಅಂದರೆ ಪರಬ್ರಹ್ಮ, ನಿರಾಕಾರ ರಾಮನ ಸಾಕಾರ ಮಾಡಿದ್ದಾರೆ. ಇಲ್ಲಿ ತುಳಸಿ ಪ್ರಕಾರ ಇಡೀ ವಿಶ್ವವೆಲ್ಲ ರಾಮಮಯ. ರಾಮನ ಅನುಗ್ರಹ ಏನಾಗಿದೆ ಅದನ್ನು ತುಳಸಿದಾಸರು ಈ ರಾಮಚರಿತ ಮಾನಸದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ತುಳಸಿ ಕೊಟ್ಟಿರುವಂತಹ ರಾಮ ಕಥಾನಾಯಕ ಅಲ್ಲ, ಆ ಕಥೆಯ ಮುಂದಿನದು. ವಿಶ್ವದ 100 ಪ್ರಭಾವಶಾಲಿ ಸುಪ್ರಸಿದ್ಧ ಕಾವ್ಯ ಗ್ರಂಥದಲ್ಲಿ ಮೊದಲ 50ರ ಪಟ್ಟಿಯಲ್ಲಿ ರಾಮಚರಿತ ಮಾನಸ ಸೇರ್ತದೆ. ಇದನ್ನ ತುಂಬಾ ಮನೆಗಳಲ್ಲಿ ಪೂಜೆ ಮಾಡ್ತಾರೆ. ತುಳಸಿದಾಸರು ರಾಮನನ್ನು ಹೇಗೆ ನೋಡ್ತಾರೆ ಅಂದ್ರೆ, ಸಿಯ ರಾಮಮಯ ಸಬ ಜಗ ಜಾಣಿ ಕರುವು ಪ್ರಣಾಮ್ ಜುರುಜುಗು ಪಾಣಿ. ಅಂದ್ರೆ ಈ ಪೂರ್ತಿ ಜಗತ್ತು ಸಿಯ ರಾಮಮಯ. ಸಿಯಾರಾಮ್ ಇಲ್ಲಿ 3 ಶಬ್ದ ಬರುತ್ತೆ. ಸಿಯ ರಾಮ್ ಜಗ್, ಸೀತೆ, ರಾಮ, ಜಗತ್ತು. ಸಿಯಾರಾಮ್ ಯಾಕೆ ಸೀತೆ ಆದ್ಮೇಲೆ ರಾಮನ ಹೆಸರಿದೆ ಸಿಯಾರಾಮ್. ವಾಲ್ಮೀಕನ ಕೇಳಿದ್ರೆ ಸೀತೆ ಯಾರು ಅಂತ ಕೇಳಿದ್ರೆ ರಾಮನ ಹೆಂಡತಿ ಅಂತ ಹೇಳ್ಬೋದು. ತುಳಸಿನ ಕೇಳಿದ್ರೆ ಹೌದು, ಅವರು ಇದನ್ನು ಒಪ್ತಾರೆ. ಆದರೆ ಇಷ್ಟೇ ಅಲ್ಲ, ಇದರ ಮುಂದೆನೂ ಇದೆ, ಅದನ್ನು ಅವ್ರು ಹೇಳುವ ಪ್ರಯತ್ನ ಮಾಡಿದ್ದಾರೆ. ಇಷ್ಟಾಯ್ತು ನಿಜ. ರಾಮಾಯಣದಲ್ಲಿ ಸೀತೆ ರಾಮನ ಹೆಂಡತಿ, ಸ್ವಯಂವರ ಆಯಿತು, ರಾವಣ ಎತ್ಕೊಂಡು ಹೋದ, ಯುದ್ಧ ಆಯಿತು, ಅದೆಲ್ಲ ಓಕೆ, ಒಪ್ಕೋತಾರೆ. ಆದರೆ ಇಷ್ಟೇ ಆಗಿಲ್ಲ, ಮುಂದೇನೂ ಆಗಿದೆ. ಅದರ ಬಗ್ಗೆ ತುಳಸಿದಾಸರು ಹೇಳ್ತಾರೆ. ಇಲ್ಲಿ ರಾಮ ಅಂದರೆ ಬ್ರಹ್ಮ, ಸೀತಾ ಅಂದರೆ ಪ್ರಕೃತಿ, ದೇವಿ, ಸ್ತ್ರೀ. ಆ ಬ್ರಹ್ಮನ ಏನು ವಿಸ್ತಾರ ಇದೆ, ರಾಮ ಆದಿ ಸತ್ಯ, ಸೀತೆ ಆದಿಶಕ್ತಿ. ನಮಗೆ ಗೊತ್ತಿರುವ ರಾಮ ದಶರಥನ ಮಗ, ಸೀತೆಯ ಗಂಡ, ಲಂಕಾದಹನ, ಲವಕುಶ, ರಾವಣ, ತಾಯಿ ಗರ್ಭದಿಂದ ಬಂದು ಸಮಾಧಿಯನ್ನು ತಲುಪಿದಂಥವ್ರು, ಇದೆಲ್ಲ ನಮ್ಮ ಕಣ್ಣಿಗೆ ಕಾಣ್ತದೆ, ನಾವು ಕಥೆನೂ ಕೇಳಿದ್ದೀವಿ. ಆದರೆ ತುಳಸಿ ರಾಮ ಕಣ್ಣಿಗೆ ಕಾಣದೇ ಇರುವುದರ ಬಗ್ಗೆ ಹೇಳ್ತಾ ಇದ್ದಾರೆ. ರಾಮ ಅಂದರೆ ಇಲ್ಲಿ ಅನಂತ, ನಿತ್ಯ, ನಿರಂತರ. ಕಣ್ಣಿಗೆ ಕಾಣುವ ರಾಮ ಪುರುಷ. ಇಲ್ಲಿ ಹೇಳ್ತಾ ಇರುವ ರಾಮ ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ರಾಮನ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಈ ರಾಮನ ನೋಡ್ಬೇಕಂದ್ರೆ ಹೃದಯದಿಂದ ನೋಡಬೇಕು. ಹೃದಯದಿಂದ ಕಂಡಂತ ರಾಮ ಇಲ್ಲಿ ಆದಿ ಪುರುಷ, ಸ್ವಯಂ ಸತ್ಯ. ಇದು ತರ್ಕ ಮಾಡುವ ಮನಸ್ಸಿಗೆ ಅರ್ಥ ಆಗಲ್ಲ. ಇಲ್ಲಿ ಹೇಳಿರುವ ರಾಮನ ನೋಡ್ಬೇಕಂದ್ರೆ ಹೃದಯದಿಂದ ನೋಡಬೇಕು. ತರ್ಕ ಮಾಡುವ, ವಾದ ಮಾಡುವ ಮನಸ್ಸಿಗೆ ಇದು ಅರ್ಥ ಆಗಲ್ಲ. ನಾವು ತುಳಸಿತರಾದ್ರೆ ಮಾತ್ರ ಈ ರಾಮನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಾಲ್ಮೀಕಿ ರಾಮ ವನವಾಸದ ಸುದ್ದಿ ಕೇಳಿದಾಗ ಸ್ವಲ್ಪ ಚಿಂತೆ ಪಟ್ಟಿರ್ಬೋದು, ಬೇಜಾರಲ್ಲಿ ಬಂದು ಸೀತೆಯನ್ನು ಹೇಳಿರ್ಬೋದು. ಆದರೆ ಇಲ್ಲಿ ಹೇಳುವ ರಾಮ ಇವನಿಗೆ ಯಾವ ಬೇಜಾರು ಇಲ್ಲ, ಯಾವ ಚಿಂತೆನೂ ಇಲ್ಲ, ಶಾಂತಿಯಿಂದ ಇರ್ತಾನೆ. ಪ್ರಪಂಚಕ್ಕೆ ಬೇಕಾಗಿರೋದು ಇಂಥ ರಾಮ, ತುಳಸಿ ರಾಮ, ಭಗವತ್ತತೆಯ ರಾಮ. ಇಲ್ಲೇನು ಕಾಣ್ತಾ ಇದೆ ಅದು ಸೀತೆ, ಪ್ರಕೃತಿ. ನೋಡ್ತಾ ಇರೋನು, ಅನುಭವ ಮಾಡ್ತಾ ಇರೋನು ರಾಮ. ರಾಮ ಅಂದರೆ ಮನಸ್ಸಲ್ಲ, ಯಾಕಂದರೆ ಮನಸ್ಸನ್ನು ನೋಡ್ಬೋದು. ಹೊರಗಡೆ ಕಾಣ್ತಾ ಇರೋದು ಸೀತಾ, ಒಳಗಡೆ ನೋಡೋನು ಕುಳಿತಿದ್ದಾನೆ, ಅದು ಸೀತೆನೆ. ಎರಡರ ಸಾಕ್ಷಿ ಗಂಡ ರಾಮ, ಸೀತಾರಾಮ. ಈ ರಾಮನ ತನಕ ಸೀದಾ ಹೋಗ್ಲಿಕ್ಕಾಗಲ್ಲ, ಅಲ್ಲಿ ತಲುಪಲಿಕ್ಕೆ ಸೀತೆ ಮಾಧ್ಯಮ. ನಾವು ಸೀತೆಗೆ ಹತ್ತಿರ ಅಂದರೆ ಪ್ರಕೃತಿಗೆ ಹತ್ತಿರ ಆಗಬೇಕು. ನಾವು ರಾಮನ ತನಕ ತಲುಪಲು ಸೀತೆ ಬೇಕು. ಸೀತೆ ಸಿಕ್ಕಿದ್ರೆ ರಾಮನ ತನಕ ತಲುಪ್ಬೋದು. ತುಳಸಿದಾಸರದ್ದು ಒಂದು ಕತೆ. ಅವರ ಹೆಂಡತಿ ತವ್ರ ಮನೆಗೆ ಹೋದಾಗ ಒಂದು ದಿವಸ ಅವರಿಗೆ ಹೆಂಡ್ತಿನ ಸೇರಬೇಕು ಅಂತ ಬಯಕೆ ಹುಡ್ತು. ಜೋರಾಗಿ ಮಳೆ ಬೀಳ್ತಾಯಿತ್ತು. ಆದರೂ ಅವರು ಹೆಂಡ್ತಿ ತವ್ರ ಮನೆಯಲ್ಲಿ ನಿಂತರು, ಅಲ್ಲಿ ಹುಡ್ಕೊಂಡು ಹೋಗ್ತಾರೆ ಇವರು. ಜೋರಾಗಿ ಮಳೆ ಬೀಳ್ತಾ ಇದೆ, ಗಾಳಿ, ನದಿ ತುಂಬಿ ಹರಿತಾ ಇದೆ. ಹೇಗೋ ಮಾಡ್ಕೊಂಡು ಕಷ್ಟ ಬಿದ್ದು ಅವ್ರು ಹೋಗಿ ಹೆಂಡ್ತಿ ಹತ್ರ ತಲುಪ್ತಾರೆ. ಹೆಂಡ್ತಿ ಕೇಳ್ತಾರೆ ಗಂಡಿಗೆ, ಏನು ಇದು, ಹೇಗೆ ಈ ರೀತಿ ಬಂದ್ರಿ, ಇಲ್ಲಿ ಇಷ್ಟು ಬರ್ಲಿಕ್ಕೆ ಆಗ್ತಾ ಇರಲ್ವಲ್ಲ, ಯಾವ ರೀತಿ ಬಂದ್ರಿ ಅಂತ. ಅವರು ತಾವು ಹೆಂಗೆ ಬಂದೆ ಅಂತ ಹೇಳ್ತಾರೆ. ಅವ್ರಿಗೆ ಹೆಂಡ್ತಿ ಒಂದು ಮಾತು ಹೇಳ್ತಾರಂತೆ, ಇಷ್ಟು ಕಷ್ಟ ನೀವು ರಾಮನೇನಾದರೂ ನೋಡ್ಲಿಕ್ಕೆ ಬಯಸಿದ್ರೆ ರಾಮನೇ ಸಿಕ್ತಿದ್ರು, ನೀವು ಸುಮ್ಮನೆ ಇದು ಕಾಮಕ್ಕೆ ಅಂದರೆ ಪ್ರಕೃತಿನ ಒಳಗಡೆ ತುಡಿತಾ ಇತ್ತಲ್ಲ ಅವ್ರಿಗೆ, ಕಾಮಗೋಸ್ಕರ ನೀವು ಬರೋದು ರಾಮಗೋಸ್ಕರ, ನೀವು ಇಷ್ಟು ಕಷ್ಟಪಟ್ಟಿದ್ರೆ ರಾಮನ ಸಿಕ್ಕಿರೋರು ಅಂತ. ಅವ್ರಿಗೆ ಅದು ತುಂಬ ಹೊಡೆತ ಬಿದ್ದಂಗೆ ಆಯಿತು. ಇನ್ನು ಅವರ ತಂದೆ ಬೇರೆ ಅದೇ ಟೈಮಲ್ಲಿ ತೀರ್ಕೊಂಡ್ರು, ಅದು ಇನ್ನೂ ಹೊಡೆತ ಬಿತ್ತು. ಆವಾಗ ಅವ್ರಿಗೆ ಒಂಥರ ರಿಯಲೈಸ್ ಆದಂಗೆ ಆಯಿತು. ಅವ್ರ ಹೆಂಡ್ತಿನೇ ಅವರಿಗೆ ಗುರು ಆಗ್ಬಿಟ್ರು. ಈಗ ಅವರು ತಂದೆಯ ಅಂತ್ಯಕ್ರಿಯೆ ಎಲ್ಲ ಮುಗಿಸಿ ಚಿತ್ರಕೂಟಕ್ಕೆ ಬರ್ತಾರೆ. ಅಲ್ಲಿ ಈ ರಾಮಚರಿತ ಮಾನಸ ರಚನೆ ಆಯಿತು ಅಂತ ಹೇಳ್ತಾರೆ. ರಾಮ ಏನೋ ಸಿಕ್ಕಿದ್ರು ತುಳಸಿಗೆ, ಆದರೆ ಅದಕ್ಕಿಂತ ಮುಂಚೆ ಸೀತೆ ಅಂದರೆ ಅವರ ಹೆಂಡ್ತಿನೇ ಅವ್ರ ಗುರು ಆದ್ರಲ್ಲ, ಅವ್ರು ಸಿಕ್ಕಿದ್ದಾರೆ. ಅವ್ರಿಗೆ ಪತ್ನಿ ಗುರು ಆದ್ಲು. ಯಾರ ಜೀವನದಲ್ಲಿ ಸೀತೆ ಇಲ್ವೋ ಅವ್ರಿಗೆ ರಾಮ ಸಿಕ್ಕಲ್ಲ. ಸೀತೆ ಅಂದರೆ ಪ್ರಕೃತಿಯಲ್ಲಿ ನಮಗೆ ಇಂಥವ್ರು ಬೇಕು. ಅಂದರೆ ಕಾಣ್ತಾ ಇರೋದು ಸತ್ಯ ಅಲ್ಲ, ಅದಕ್ಕಿಂತ ಮೇಲೇನೋ ಇದೆ ಅನ್ನೋದನ್ನು ನಮಗೆ ಹೇಳೋವಂಥವ್ರು ಬೇಕು. ಸಿಯ ರಾಮಮಯ ಸಬ ಜಗ ಜಾಣಿ ಕರಹು ಪ್ರಣಾಮ್ ಜೊರಿಜುಗ್ಗು ಪಾಣಿ. ಕರಹು ಪ್ರಣಾಮ್, ಏನು ಕಾಣ್ತಾ ಇದೆ, ಏನು ನೋಡ್ತಾ ಇದ್ದೀವಿ, ಅದಕ್ಕೆ ಪ್ರಣಾಮ, ನಮಸ್ಕಾರ. ಯಾಕಂದರೆ ರಚನೆ ಮಾಡಿದವನು, ಇಲ್ಲೇನು ರಚನೆ ಆಗಿದೆ, ಎರಡೂ ಒಂದೇ, ಅದ್ವೈತ. ಸಬ ಜಗಕ್ಕೂ ಪ್ರಣಾಮ್, ನೀನೇ ಎಲ್ಲ. ಒಳಗಡೆ ಇದು ನೋಡೋವನು, ನನ್ನ ಒಳಗಡೆ ಇರೋವನು ಎಲ್ಲ ನೀನೇ ಅಂತ. ಅಂದರೆ ನಮ್ಮ ಕಣ್ಣಿನ ಮಾಯೆ ಪೊರೆ ಕಳಿಸಿದಾಗ
ಅಲ್ಲಿ ರಾಮ ಕಾಣ್ತಾನೆ ಅಂತ. ಚಿತ್ರಕೂಟದಲ್ಲಿ ತುಳಸಿಯವರಿಗೆ ಹನುಮಂತ ಮೊದಲು ಸಿಗ್ತಾರೆ. ಹನುಮಂತನ ಸಾಮೀಪ್ಯ ಸಿಕ್ಕಿಲ್ಲ ಅಂದರೆ ರಾಮನ ತಲುಪಲಿಕ್ಕೆ ಆಗಲ್ಲ. ಇದು ಸಂಕೇತ, ಅಂದರೆ ಒಗ್ಗಟ್ಟು ಥರ ಇದ್ದಲ್ಲ, ಅದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹನುಮಂತ ತುಳಸಿಗೆ ನಾನು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಕುದುರೆ ಮೇಲೆ ಇಬ್ಬರು ನವ ಯುವಕರು ಬರ್ತಾ ಇರ್ತಾರೆ. ಸುಂದರವಾಗಿದ್ದಾರೆ, ಎಲ್ಲರೂ ಸುಂದರವಾಗಿರ್ತಾರೆ ಈ ವಯಸ್ಸಲ್ಲಿ. ಹಾಗೆ ಇವರು ಸುಂದರವಾಗಿದ್ದರು. ಹೋಗ್ತಿರ್ಬೇಕಾದ್ರೆ ಅವರನ್ನು ದಾಟಿ ಹೋದ್ಮೇಲೆ ಹನುಮಂತ ಕೇಳ್ತಾರೆ ತುಳಸಿಗೆ, ರಾಮನ್ ನೋಡಿದ್ಯಾ ಅಂತ. ಅವರು ಇಲ್ಲ ಅಂತಾರೆ. ಅದಕ್ಕೆ ಹನುಮಂತ ಹೇಳ್ತಾರೆ, ಈಗ ಹೋದ್ರಲ್ಲ ಕುದುರೆ ಮೇಲೆ ಅವರೇ ರಾಮ ಅಂತ. ಇವರು ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ರಾಮ ಎಂಥ ಕೆಲಸ ಆಗೋಯ್ತು ಛೇ ಅಂತ ಪಶ್ಚಾತ್ತಾಪ ಪಡ್ತಾರೆ. ಅಂದರೆ ಇವೆಲ್ಲ ಸಂಕೇತ. ರಾಮನ ತನಕ ಹೋಗ್ಬೇಕಂದ್ರೆ ರಾಮನ ಒಡನಾಟ ಇದ್ದವರು ಬೇಕು. ಯಾಕಂದರೆ ಒಂದೊಂದ್ಸಲ ರಾಮ ನಮ್ಮ ಕಣ್ಮುಂದಿಂದ ಹೋಗ್ತಾ ಇದ್ರು ನಮ್ಗೆ ಕಾಣಲ್ಲ, ಗುರುತಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವರ ಮಧ್ಯಸ್ಥಿಕೆ ಬೇಕು, ಸೀತೆ ಹನುಮಂತ ಅಂತವರದ್ದು. ಅದಕ್ಕೆ ಪಶ್ಚಾತ್ತಾಪ ಪಡ್ತಿರ್ಬೇಕಾದ್ರೆ ಹನುಮಂತ ಹೇಳ್ತಾರೆ, ಅಳಬೇಡ, ಎಚ್ಚರದಿಂದ ಇರೋ, ಮತ್ತೆ ಸಿಗ್ತಾರೆ ಅವರು ಅಂತ. ಹೀಗೆ ಒಂದು ದಿವಸ ಬೆಳಿಗ್ಗೆ ಚಂದನ ತೆಗೆದು ಕೂತ್ಕೊಳ್ತಿರ್ಬೇಕಾದ್ರೆ ಅವರು ಅವಾಗ ಒಬ್ಬ ಹುಡುಗ ಬರ್ತಾನೆ, ನನಗೂ ಚಂದನ ಬೇಕು ಅಂತ. ಅದಕ್ಕೆ ತುಳಸಿಯವರು ಇಲ್ಲ, ಇದು ದೇವರಿಗಿಟ್ಟಿರೋದು ಅಂತ ಹೇಳ್ತಾರೆ. ಇದನ್ನು ಗಮನಿಸ್ತಾ ಕುಳಿತಿದ್ದಂಥ ಮರದ ಮೇಲೆ ಕುಳಿತಿದ್ದಂಥ ಹನುಮಂತ ಸಿಗ್ನಲ್ ಕೊಡ್ತಾರೆ, ಇವನೇ ಕಣೋ ರಾಮ, ಇವನೇ ಕಣೋ ರಾಮ ಅಂತ. ಆದರೆ ಅವ್ರು ಗಮನಿಸಲ್ಲ. ಕತೆ ಒಳ್ಳೆ ಮನೋರಂಜನೆ ಆಗಿದೆ. ಆದರೆ ಈ ವಿಚಾರ, ಇಲ್ಲಿರೋಂಥ ವಿಷಯ ಮನೋರಂಜನೆಗಿಂತ ಮುಂದೆ ಇರೋದು. ಅಂದರೆ ಈ ಕಣ್ಣಿಗೆ ಕಾಣೋದಲ್ಲ, ಕಣ್ಣಿಗೆ ಕಾಣದೇ ಇರುವಂಥದ್ದು, ಅಂದರೆ ಮೂರನೇ ಕಣ್ಣು ಅಂತ ಏನು ಹೇಳ್ತೀವಿ, ಅದರಿಂದ ನೋಡೋವಂಥದ್ದು ಒಂದು ಸತ್ಯ ಇರುತ್ತೆ ಇಲ್ಲಿ. ರಾಮನ ನೋಡಬೇಕು ಅಂದರೆ ನಮ್ಮ ಕಣ್ಣು ಸ್ಪಷ್ಟ ಆಗಬೇಕು. ಅಂದರೆ ಕತೆಗಳಲ್ಲಿ ನಾವು ಪಕ್ಷಿ ರೂಪದಲ್ಲಿ ಬಂದರು, ಭಿಕ್ಷುಕ ರೂಪದಲ್ಲಿ ಬಂದರು ಅಂತ ಹೇಳ್ತಾರೆ, ನಾವು ಕೇಳ್ತೀವಿ. ಅವರು ಪಕ್ಷಿ ರೂಪದಲ್ಲಿ ಏನು ಸಿಗ್ನಲ್ ಕೊಟ್ಟಿರ್ತಾರೆ, ಅವ್ರೇನು ಮಾತಲ್ಲಿ ಅಂತೂ ಹೇಳಿರಲ್ಲ. ಅವರು ಅದನ್ನು ಕೇಳಿಸ್ಕೊಳ್ಳೋದಕ್ಕೆ, ಪಕ್ಷಿ ಅಂದಮೇಲೆ ಪಕ್ಷಿ ಥರನೇ ಕೂಗ್ತದೆ, ಆದರೆ ಅದನ್ನು ಕೇಳಿಸ್ಕೊಳ್ಳಿಕ್ಕೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಕಣ್ಣು ಕಿವಿ ಸ್ಪಷ್ಟ ಆಗಿರಬೇಕಾಗತ್ತೆ. ಆವಾಗಿನ ರಾಜರಿಗೆ ಕೆಲವೊಂದು ಸೂಕ್ಷ್ಮಗಳು ಅರ್ಥ ಆಗ್ತಿದ್ವು, ಯಾಕಂದರೆ ಅವರ ಕಿವಿ ಕಣ್ಣೆಲ್ಲ ಸ್ಪಷ್ಟ ಆಗಿದ್ವು. ನಾವು ಈ ಸಂಸಾರದಲ್ಲಿ ಹೆಂಗಂದರೆ ಯಾರು ಮಾತಾಡಿದ್ರೆ ಕೇಳಿಸ್ಕೊತೀವಿ, ಅಧ್ಯಾತ್ಮದಲ್ಲಿ ಆ ರೀತಿ ಅಲ್ಲ, ಕೇಳಿಸ್ಕೊಳ್ಳಿಕ್ಕೆ ರೆಡಿ ಆಗಿರಬೇಕು. ಆವಾಗ ಅದು ಸತ್ಯ ಆಲ್ರೆಡಿ ಇದೆ. ಆಲ್ರೆಡಿ ನಾವು ನೋಡಲಿಕ್ಕೆ ರೆಡಿ ಆಗಬೇಕು, ಕೇಳಿಸ್ಕೊಳ್ಳಿಕ್ಕೆ ರೆಡಿ ಆಗಬೇಕು. ನಾವೇನು ಹೇಳ್ತೀವಿ ಅಂದರೆ ದೇವರು ಸತ್ಯ ಏನು ಕಾಣ್ತಾ ಇಲ್ಲ ಅಂತ ಹೇಳ್ತೀವಿ, ಆದರೆ ಸತ್ಯ ಇದೆ, ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಶ್ನೆ ಯಾವ ರೀತಿ ಕೇಳ್ಕೊಬೇಕಂದ್ರೆ ನಾವು ಯಾಕೆ ನೋಡ್ತಾ ಇಲ್ಲ. ಯಾಕೆ ನಾವು ನೋಡ್ತಾ ಇಲ್ಲ ಅಂದರೆ ನಾವು ಸಾವಿರ ಬೇರೆ ಬೇರೆ ವಿಷಯಗಳಲ್ಲಿ ವ್ಯಸ್ತರಾಗಿದ್ದೀವಿ, ಅದಕ್ಕೆ ನಮಗೆ ಸತ್ಯ ಕಾಣ್ತಾ ಇಲ್ಲ.